ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಗ್ಗೆ ನೋಡೋಣ, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ವಿ ಹ್ಯಾವ್ ಎ ಗುಡ್ ನ್ಯೂಸ್. ಏನು ಗುಡ್ ನ್ಯೂಸು? ಸೊ ಕಂಪನಿ ಏನು ಮಾಡ್ತಾ ಇದೆ, ಇಲ್ಲಿ ನಾವೇನೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ನಮ್ಮ ಒಂದು ಆದಾಯದಲ್ಲಿ 10%ನ ಈ ಒಂದು ಇನ್ಕಮ್ಗೋಸ್ಕರನೇ ಹೋಲ್ಡ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಇನ್ಕಮ್ನ ಬ್ಯೂಟಿ ನೀವು ನೋಡಿದ್ರೆ ಸ್ನೇಹಿತರೆ, ಆ 10% ಹೋಲ್ಡ್ ಮಾಡೋದ್ರಿಂದ ಬೆನಿಫಿಟ್ ಏನು ಸಿಗುತ್ತೆ ಅಂತ ಅಂದರೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವೆಷ್ಟು PV ಎಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅಷ್ಟು PV ಅಷ್ಟು ನಿಮಗೆ ಇನ್ಕಮ್ ಆಗಿ ರಿಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು 1000 PV ಅಷ್ಟು ಏನೋ ನಿಮಗೆ ಅವಶ್ಯಕತೆ ಇರುವಂಥ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ, 1000 ರೂಪಾಯಿ ನಿಮಗೆ ಪರ್ಸ್ನಲ್ PV ಬೋನಸ್ ಅಂತ ಬಂದು ಕ್ರೆಡಿಟ್ ಆಗಿರುತ್ತೆ. ಇದು ಸೆಕೆಂಡ್ನೇ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ರೀಪರ್ಚೇಸ್ ಟೀಮ್ ಬೋನಸ್, ಮೂರನೇ ಇನ್ಕಮ್. ಸೊ ಈಗ ಆಲ್ರೆಡಿ ನಿಮ್ಮ ಟೀಮಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತೇಳಿ ಟೀಮ್ ಇದೆ ಅಲ್ವಾ. ಸೊ ಇದರಲ್ಲಿ ಏನಾಗುತ್ತೆ ಸ್ನೇಹಿತರೆ, ಒಂದು ದಿನಕ್ಕೆ 5,000 ಸೀಲಿಂಗ್ ಲಿಮಿಟ್ ಇದೆ. ಇದು ಅವರ್ಲಿ ಕ್ಲೋಸಿಂಗ್ ಬರಲ್ಲ, ಇದು ಒಂದು ಡೇಗೆ ಕ್ಲೋಸಿಂಗ್ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಒಂದು ದಿನಕ್ಕೆ 1 ID ನೀವು 5,000 ದುಡಿಬಹುದು. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಸೀಲಿಂಗ್ನ ನೀವು ತಗೋಬೇಕು ಅಂತ ಅಂದರೆ ನಿಮ್ಮ ಒಂದು ಪರ್ಸನಲ್ PV ಅಟ್ಲೀಸ್ಟ್ 250 PV ಅಷ್ಟು ಒಂದು ವರ್ಷಕ್ಕೊಮ್ಮೆ ಆದರೂ ನೀವು ಸೆಲ್ಫ್ ಪರ್ಚೇಸ್ ಮಾಡಿರಬೇಕಾಗುತ್ತೆ. ಸೊ ಒಂದು ವರ್ಷಕ್ಕೆ ನಾನು ಅವಾಗಲೇ ಹೇಳ್ದಂಗೆ, ಸೊ ಪವರ್ ಟೀಮು ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಸೊ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಒಂದು PV = 1 ರೂಪಿ. ಈಗ ನೋಡಿ, ನಿಮ್ಮ ಲೆಫ್ಟಲ್ಲೂ ಟೀಮ್ ಇದೆ, ರೈಟಲ್ಲೂ ಟೀಮ್ ಇದೆ, ಒಳ್ಳೆ ಇನ್ಕಮ್ ಆಲ್ರೆಡಿ ನೀವು ತಗೋತಾ ಇದ್ದೀರಾ. ಬಟ್ ನಿಮ್ಮ ಲೆಫ್ಟಲ್ಲಿ ರೈಟಲ್ಲಿ ಇರುವಂಥ ವ್ಯಕ್ತಿಗಳು ನಮ್ಮ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ನಿಮ್ಮ ಲೆಫ್ಟಲ್ಲಿರೋರು 100 PV ಪರ್ಚೇಸ್ ಮಾಡಿದ್ರು, ರೈಟಲ್ಲಿರೋರು 100 PV ಪರ್ಚೇಸ್ ಮಾಡಿದ್ರು. ಸೊ ಅವಾಗ ಏನಾಗುತ್ತೆ, ಕಂಪನಿ 100 PV ಮ್ಯಾಚಿಂಗ್ ಮಾಡಿ ನಿಮಗೆ 100 ರೂಪಾಯಿ ಇನ್ಕಮ್ ಕೊಡ್ತು. ಸೊ ಅದೇ ರೀತಿ ಏನಾದರೂ ಟೀಮ್ ಡೂಪ್ಲಿಕೇಶನ್ ಆಗ್ತಾ, ಸೊ ನಿಮ್ಮ ಟೀಮಲ್ಲಿರೋರು ಶಾಪಿಂಗ್ ಜಾಸ್ತಿ ಮಾಡ್ತಾ ಹೋಗ್ತಾರೆ, 500 PV ಮ್ಯಾಚಿಂಗ್ ಆದರೆ 500 ರೂಪಾಯಿ ಬರುತ್ತೆ. ಅದೇ 1000 PV ಮ್ಯಾಚಿಂಗ್ ಆದರೆ 1000 ರೂಪಾಯಿ ಬರುತ್ತೆ. ಅದೇ 5,000 PV ಮ್ಯಾಚಿಂಗ್ ಆದರೆ ಒಂದು ದಿನಕ್ಕೆ ನಿಮಗೆ ಕಂಪನಿ ಏನು ಮಾಡಿದೆ, ಸೀಲಿಂಗ್ ಲಿಮಿಟ್ ಅಂತ ಇಟ್ಟಿದೆ. ಈ ಒಂದು ರೀಪರ್ಚೇಸ್ ಅಲ್ಲಿ ಒಂದು ದಿನಕ್ಕೆ 5,000 ರೂಪಾಯಿನ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಂದು ಐಡಿಗೆ 5,000 ಅಂದರೆ 3 ID ನೀವು ತಗೊಂಡಿದ್ದೀರಾ ಅಂತ ಅಂದರೆ 15,000 ಜಸ್ಟ್ ರೀಪರ್ಚೇಸ್ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ಕಮ್ ಬಂದು 4ನೇದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ದ ಬ್ಯೂಟಿಫುಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು A ಮತ್ತೆ B ನ ರೆಫರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಇಲ್ಲ ಬೇಡ, ಬರೀ A ಮಾತ್ರ ರೆಫರ್ ಮಾಡಿದ್ದೀನಿ ಅನ್ಕೊಂಡ್ಕೊಳ್ಳಿ. ಇದು ಸಿಂಗಲ್ ಲೆಗ್ ಇನ್ಕಮ್ ಸ್ನೇಹಿತರೆ. ಎಷ್ಟೋ ಜನ ನೆಟ್ವರ್ಕರ್ಸ್ ಇದ್ರೆ ಗೊತ್ತಾಗಿರುತ್ತೆ ಸಿಂಗಲ್ ಲೆಗ್ ಅಂದ್ರೇನು, ಡಬಲ್ ಲೆಗ್ ಅಂದ್ರು. ಸೊ 2 ಲೆಗ್ ಅಂದ್ರೆ ನಿಮ್ಗೆ 2 ಲೆಗ್ ಮ್ಯಾಚಿಂಗ್ ಆದ್ರೆ ಮಾತ್ರ ಇನ್ಕಮ್ ಬರುವಂಥದ್ದು. ಇದು ಏನಾಗುತ್ತೆ, ಸಿಂಗಲ್ ಲೆಗ್ ವರ್ಕ್ ಆದ್ರೆ ಸಾಕು ನಿಮ್ಗೆ ಇನ್ಕಮ್ ಬರುತ್ತೆ. ನೀವು 10 ಜನ ಅಲ್ಲ, 5 ಜನನೂ ಅಲ್ಲ, ಜಸ್ಟ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸಾಕು. ಫಾರ್ ಎಕ್ಸಾಂಪಲ್, ಈಗ ನಾನು ಆನಂದ್ ಅನ್ನೋ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಈಗ ಆನಂದ್ ಏನ್ ರೀಪರ್ಚೇಸ್ ಇನ್ಕಮ್ ತಗೋತಾನೆ, ಎಲ್ಲ ಇನ್ಕಮ್ ಅಲ್ಲ, ಇದು ಓನ್ಲಿ ಫಾರ್ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬಂದು ರೀಪರ್ಚೇಸ್ ಮಾತ್ರ ಸಂಬಂಧಪಡುತ್ತೆ. ಸೊ ಆನಂದ್ ಏನ್ ಮಾಡಿದಾನೆ, ರೀಪರ್ಚೇಸ್ ಇನ್ಕಮ್ ಅಲ್ಲಿ 5,000 ರೂಪಾಯಿ ತಗೊಂಡಿದ್ದಾನೆ. ಅವನು ತಗೊಂಡಿರುವಂತ 5,000 ರೂಪಾಯಿ ಇನ್ಕಮ್ ಅಲ್ಲಿ ನನಗೆ 50% ಬರುತ್ತೆ, ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ಬಟ್ ಅದು ಒಂದು ಕಂಡೀಷನ್ ಇದೆ, ಒಂದು ಆಕ್ಟಿವ್ ಡೈರೆಕ್ಟ್ ರೆಫರಲ್ ಕಂಪ್ಲೀಟ್ ಆಗಿರಬೇಕು, 2 ಸ್ಟಾರ್ ಅಪ್ಗ್ರೇಡ್ ಆಗಿರಬೇಕು, ಆಕ್ಟಿವ್ 250 ಸೆಲ್ಫ್ PV ಪರ್ಚೇಸ್ ಆಗಿರಬೇಕು. ಏನಿದು 2 ಸ್ಟಾರ್? ನೆಕ್ಸ್ಟ್ ಇನ್ಕಮ್ ಬಗ್ಗೆ ನಾನು ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ ಅಂದ್ರೆ ಏನು ಅಂತ ಅಲ್ವಾ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಅಲ್ಲಿ 20% ಬರುತ್ತೆ, ಅಂದರೆ ನನ್ನ ಅಪ್ಲೈನ್ಗೆ ಆ ಆನಂದ್ ಕಡೆಯಿಂದ 20% ಹೋಗುತ್ತೆ. ಸೊ ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ 10% ಹೋಗುತ್ತೆ, ಅಂದ್ರೆ ಅವನ ಮೇಲ್ಗಡೆ ಇರೋರಿಗೆ. ಸೊ ಈ ತರ ಏನಾಗುತ್ತೆ ಸ್ನೇಹಿತರೆ, 5 ಲೆವೆಲ್ ಅಲ್ಲಿ ನಿಮಗೆ ಇನ್ಕಮ್ ಅನ್ನೋದು ಬರುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ನಮ್ಮ ಕೆಳಗಡೆ ಇರುವಂತ 5 ಲೆವೆಲ್ ಅಲ್ಲಿ ನಮಗೆ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಅನ್ನೋದು ಬರುತ್ತೆ. ಇದು ಆಕ್ಚುಲಿ ಬಿಗ್ ಇನ್ಕಮ್ ಸ್ನೇಹಿತರೆ. ನೀವು ಕೆಲಸ ಮಾಡಿ ಬಿಡಿ, ಜಸ್ಟ್ ಒಬ್ಬ ವ್ಯಕ್ತಿನ ನೀವು ಇಂಟ್ರೊಡ್ಯೂಸ್ ಮಾಡಿ, ಆ ವ್ಯಕ್ತಿ ಏನಾದ್ರು ಮಿಸ್ ಆಗಿ ಕೆಲಸ ಮಾಡ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇನ್ಕಮ್ ಎಲ್ಲೋ ಹೋಗ್ಬಿಡುತ್ತೆ. ಸೊ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ.